ನನ್ನ ಮಗ ಮಾಡಿದ ಎಡವಟ್ಟಿನಿಂದಾಗಿ ನಾನು ನನ್ನ ಮೊಬೈಲ್ನ ಫ್ಲ್ಯಾಶ್ ಮಾಡಿಸ್ಬೇಕಾಗಿ ಬಂತು. ಹೌದು, ಅವನು ರ್ಯಾಂಡಮಾಗಿ ಯಾವುದೋ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಇಟ್ಬಿಟ್ಟಿದ್ದ. ಅವ್ನು ಕ್ರಿಯೇಟ್ ಮಾಡಿದ ಪಾಸ್ವರ್ಡ್ ಅವನೇ ಮರ್ತೋಗ್ಬಿಟ್ಟಿದ್ದ. ಎಷ್ಟು ನೆನಪಿಸ್ಕೊಂಡ್ರೂ ನೆನಪೇ ಬರಲಿಲ್ಲ. ನಾನು 3 ಡೇಸ್ ವೆಯ್ಟ್ ಮಾಡಿದೆ, ಆದರೆ ಅವನಿಗೆ ನೆನಪು ಬರಲೇ ಇಲ್ಲ. ವಿಧಿ ಇಲ್ಲದೆ ನನ್ನ ಮೊಬೈಲ್ನ ಫ್ಲ್ಯಾಶ್ ಮಾಡಿಸ್ಲೇಬೇಕಾಯಿತು. ಹಾಗಾಗಿ ಕೆಲವೊಂದನ್ನು ರಿಕವರ್ ಮಾಡ್ಕೊಳ್ಳೋಕ್ಕಾಯ್ತು, ಆದರೆ ಕೆಲವೊಂದು ಆಗಲಿಲ್ಲ. ನನಗಂತೂ ತುಂಬಾ ಬೇಜಾರಾಯಿತು. ಯಾಕಂದರೆ ಅದರಲ್ಲಿ ನಾನು ತುಂಬಾ ಸ್ಪೆಷಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ ಇವತ್ತು ಬೆಳಗ್ಗೆ ನಾನು ಆಳುಗಳಿಗೆ ಊಟ ತೊಗೊಂಡು ತೋಟಕ್ಕೆ ಹೋಗಿದ್ದೆ. ಪಕ್ಕದ ಪಾರ್ಟಲ್ಲಿ ಸೌತೆಕಾಯಿ ಈಗ ಬರ್ತಾ ಇದೆ. ಈ ಪಾರ್ಟಲ್ಲಿ ಸೌತೆ ಸಸಿನ ಹಾಕಿದ್ದೀವಿ. ಓಕ್ ಬಂದಿರೋ ಅಂಥ ಪಾತಿಗಳಿಗೆ ಸಸಿನ ಮಾಡಿಸಿ ಹಾಕಿದ್ವಿ. ಆದರೆ ಬಿಸಿಲಿನ ಕಾವಿಗೆ, ಪೇಪರ್ ಕಾವಿಗೆ ಆ ಸಸಿ ಹಾಗೆ ಸುಟ್ಟೋಗ್ತಾ ಇದ್ವು. ಅದಕ್ಕೆ ಬೀಜನೇ ಹಾಕ್ಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರು. ಹಾಗಾಗಿ ಪಾತಿನಲ್ಲಿರೋ ಸೆತ್ತೆನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಬಿಸಿಲು ತುಂಬಾ ಇತ್ತು. ನಾನು ಕೂಡ ಅವ್ರ ಜೊತೆ 1-2 ಸಾಲ ಸೆತ್ತೆನ ಕ್ಲೀನ್ ಮಾಡಿದೆ. ಆಮೇಲೆ ಎಲ್ರಿಗೂ ಊಟ ಕೊಟ್ಟೆ. ಆದರೆ ಈ ಬಿಸಿಲಿನಲ್ಲಿ ನನಗಲ್ಲಿ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಿರಲಿಲ್ಲ. ಹಾಗಾಗಿ ನಾನು ಸೀದಾ ಮನೆಗೆ ಬಂದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.